ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ವಿಲನ್ ಆಗಿ ಕೂಡ ಕಾಣಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ವಿಲನ್ ಇದೀಗ ನಿಧನರಾಗಿರುವಂಥದ್ದು. ಅದು ಕೂಡ ತುಂಬಾ ನರಳಿ ಕೊನೆ ಸೆಳೆದಿರುವಂಥ ಘಟನೆ ನಡೆದಿರುವಂಥದ್ದು. ಇನ್ನು ಯಾರಪ್ಪ ಈ ಕನ್ನಡದ ಚಿತ್ರರಂಗದ ದೊಡ್ಡ ವಿಲನ್ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಕನ್ನಡ ಸಿನಿಮಾ ರಂಗನೇ ಉಸಿರು ಮಾಡಿಕೊಂಡು ಸುಮಾರು 150ಕ್ಕೂ ಅಧಿಕ ಸಿನಿಮಾಗಳಲ್ಲಿ ರಿಯಲ್ ವಿಲನ್ ರೀತಿಯಲ್ಲೇ ಗುರುತಿಸಿಕೊಂಡು ಇದ್ದಂಥವರು, ಮತ್ತು ರಿಯಲ್ ಜೀವನದಲ್ಲೂ ಕೂಡ ಅವರಷ್ಟೇ ಸ್ಮೂತ್ ಮತ್ತು ಶಾಂತ ಸ್ವಭಾವದಾದಂಥ ವ್ಯಕ್ತಿ. ಆದರೆ ಇವರ ಸಾವು ತುಂಬಾ ಭೀಕರವಾಗಿತ್ತು ಅಂದರೆ ಹೇಳ್ಬೋದು. ಇವರು ಬೇರೆ ಯಾರಲ್ಲ, ಕಲಾವಿದ ಆದಂಥ ನೀಗ್ರೋಜ್ ಜಾನಿಯವರು. ಇನ್ನು ನೀಗ್ರೋಜ್ ಜಾನಿಯವರು ಕನ್ನಡ ಸಿನಿಮಾಗಳಾದಂಥ ಅಂಬರೀಷ್ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತೀವಿ. ಚಕ್ರವರ್ತಿ, ರೌಡಿ ಮತ್ತು MLA, ಒಂದೇ ಮಾತರಂ, ಚಾಮುಂಡಿ, ಹೀಗೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ್ಯಕ್ಷನ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ರು. ಇನ್ನು ಪೊಲೀಸ್ ಪಾತ್ರದಲ್ಲೂ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು. ಅತಿ ದೊಡ್ಡ ವಿಲನ್ ಪಾತ್ರದಲ್ಲಿ ನೀಗ್ರೋಜ್ ಜಾನಿಯವರು ಕಾಣಿಸ್ಕೊಳ್ತಿದ್ರು. ಇನ್ನು ಲಾಕಪ್ ಡೆತ್ ಸಿನಿಮಾಗೆ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು ದೇವರಾಜ್ ಅವ್ರ ಜೊತೆ. ಇನ್ನು 2 ಕಿಡ್ನಿ ವೈಫಲ್ಯ, ಬಹು ಅಂಗಾಂಗ ವೈಫಲ್ಯದಿಂದ ಸುಮಾರು 1 ವರ್ಷಗಳಿಂದ ಕೂಡ ನರಳಿ ಸತತವಾಗಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ರು. ವಿಚಾರ ಏನಪ್ಪ ಅಂತಂದರೆ, ಅವರು ಕೊನೆಗಾಲದಲ್ಲಿ ಅವ್ರಿಗೆ ಹಣದ ಸಹಾಯ ಮಾಡಲು ಕೂಡ ಯಾರು ಕೂಡ ಅವ್ರ ಜೊತೆ